ಮುಸ್ಲಿಂ ಸಮುದಾಯ ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಆರೋಪಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅಂತ ಮುಸ್ಲಿಂ ಸಮುದಾಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದೆ. ಯರಗಟ್ಟಿಯಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಧರಣಿ ಮಾಡಿದೆ. ತಹಶೀಲ್ದಾರ್ ಮೂಲಕ ಸಿಎಂಗೆ ಇಸ್ಲಾಂ ಕಮಿಟಿ ಮನವಿ ಮಾಡಿದೆ. ಈ ಘಟನೆ ಮನುಕುಲಕ್ಕೆ ಆತಂಕ ತಂದಿದೆ ಅಂತ ಈ ಒಂದು ಮನವಿಯಲ್ಲಿ ಹೇಳಲಾಗಿದೆ. ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ವಿಧಿಸಿ ಅಂತ ಯರಗಟ್ಟಿಯಲ್ಲಿ ಮುಸ್ಲಿಂ ಸಮುದಾಯ ಈ ಇಡೀ ಘಟನೆಯನ್ನ ಖಂಡಿಸಿದೆ. ಇದು ಮನುಕುಲಕ್ಕೆ ಒಂದು ರೀತಿಯಲ್ಲಿ ಕಳಂಕ, ಆತಂಕವನ್ನ ತಂದಿರತಕ್ಕಂಥ ಘಟನೆ ಅಂತ ಇವರು ಯರಗಟ್ಟಿಯ ಮುಸ್ಲಿಂ ಸಮುದಾಯದ ಮುಖಂಡರು ಆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ. ನೀವು ಇನ್ನೂ ಸ್ವಲ್ಪ ಮುಂದೆ ಬಾ, ಇವ ನೀವು ಮುಂದೆ ಬಾ, ಫೋಟೋದ ಬರೋದಿಲ್ಲ, ಮುಂದೆ ಬಾ. ತಹಶೀಲ್ದಾರ್ ಸಾಹೇಬರ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ತಹಶೀಲ್ದಾರ್ ಮನವಿ ಪತ್ರ. ಇನ್ನು ವಿದ್ಯಾರ್ಥಿನಿ ನೇಹಾ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರು ಎಲ್ಲರೂ ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಕೊಲೆಯನ್ನ ತೀವ್ರವಾಗಿ ಖಂಡಿಸ್ತೀನಿ ಅಂತ ಸಿಎಂ ಹೇಳಿದ್ರು. ಯಾರನ್ನೂ ಯಾರು ರಕ್ಷಣೆ ಮಾಡಲ್ಲ, ಎಲ್ಲರನ್ನ ಕೂಡ ಒಂದು ಒಳಗೆ ಹಾಕ್ತಾರೆ. ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕೊಲೆ ಪ್ರಕರಣದಲ್ಲಿ ರಾಜಕೀಯ ಬೇಡ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ನೇಹಾ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ಕೊಟ್ಟಿದ್ದಾರೆ. ಕೆಲವು ಎಲ್ಲ ಕಾಲದಲ್ಲೂ ಕೂಡ ಕೆಲವು ಮರ್ಡರ್ಗಳಾಗಿದ್ದಾವೆ, ಆಗಿಲ್ಲ ಅಂತ ಎಲ್ಲ ಹಾಗಂತೇಳಿ ಲಾ ಆ್ಯಂಡ್ ಆರ್ಡರ್ನ ನಾವು ಸೀರಿಯಸ್ ತಗೊಂಡಿಲ್ಲ ಅಂತಲ್ಲ. ಯು ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿ ಇಲ್ಲ. ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ. ಬಟ್ ನಾವು ಯಾವುದೇ ಕೃತ್ಯ ನಡೆದರೂ ಕೂಡ ಅದು ಮರ್ಡರ್ ಆಗಿರಲಿ, ದರೋಡೆ ಆಗಿರಲಿ, ಕಳ್ಳತನ ಆಗಿರಲಿ, ಯಾವುದೇ ಕೃತ್ಯ ಆದರೂ ಕೂಡ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರಾಜಕೀಯಕ್ಕೆ ಬಳಸ್ಕೊತಾ ಇದ್ದಾರೆ ಅಷ್ಟೇ. ಇದು ದುರ್ದೈವ. ಒಂದು ರಾಜಕೀಯ ಪೊಲಿಟಿಕಲ್ ಪಾರ್ಟಿ ರಾಜಕೀಯಕ್ಕೆ ಒಬ್ಬರ ಸಾವನ್ನು ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಖಂಡನೀಯವಾದ. ಎಲ್ಲ ಕಾನೂನು ಪ್ರಕಾರ ಒಳಗಾಗ್ತಾರೆ. ಫಸ್ಟು ಎಲ್ಲ ಆ್ಯಕ್ಷನ್ ತಗೋತಾರೆ. ನಥಿಂಗ್ ಡೂಯಿಂಗ್. ನಮ್ಮ ಮಂತ್ರಿಗಳು ಅಲ್ಲಿಗೆ ಹೋಗಿ ವಿಸಿಟ್ ಮಾಡೋಕ್ಕೆ ಹೇಳಿದ್ದೀವಿ ನಾವು. ಅವರು ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಅವ್ರದ್ದು ಏನು ಪರ್ಸನಲ್ ಇದೆಯೋ ಏನಿದೆಯೋ ಅದೇನೋ ಅವ್ರ ಇಂಟರ್ನಲ್ ಇಶ್ಯೂಸ್ ಇತ್ತು ಅಂತ ಯಾರೋ ಹೇಳಿದ್ರು ನನಗೆ. ಅವ್ರ ಹೋಮ್ ಮಿನಿಸ್ಟರ್ ಡೀಲ್ ಮಾಡ್ತಾ ಇದ್ದಾರೆ. ನೋ ಮರ್ಸಿ ಆನ್ ಎನಿವನ್. ಎಲ್ಲ ಒಳಗಾಗ್ತಾರೆ. ಅವರು ಮೈನಾರಿಟಿ ಲೀಡರ್ಸು ಅವರೆಲ್ಲ ಹೇಳಿದ್ದಾರೆ, ಏನು ಮಾಡಬೇಕೋ ಮಾಡ್ತಾರೆ. ಅಲ್ಲ, ಅವರಿಗೆ ಪಾಪ ಸತ್ಯಾಸತ್ಯತೆಗಳು ಗೊತ್ತಿಲ್ಲ. ಅವರಿಗೆ ABVPನವರಿಗೆ ಗೊತ್ತಿಲ್ಲ. ಮತ್ತು ಅವರು ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ರಾಜಕೀಯ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೋಗಿದ್ದಾರೆ. ನಾವು ನಮಗೆ ಜವಾಬ್ದಾರಿ ಇದೆ. ಮುಖ್ಯಮಂತ್ರಿಗಳಿಗಾಗಲಿ ನನಗಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯಿಂದ ನಡ್ಕೊಳ್ತೇವೆ. ನಾವು ಬೇಜವಾಬ್ದಾರಿ ಅಲ್ಲ. ಅದು ನಮಗೆ ಬಂದ ವರದಿಯನ್ನು ನಾವು ತಿಳಿಸಿದ್ದೇವೆ ಅಷ್ಟೇ. ಅದು ತನಿಖೆ ಆಗುತ್ತಲ್ಲ, ತನಿಖೆ ಮಾಡ್ತಾರೆ. ತನಿಖೆ ಆದಾಗ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಒಂದು ವೇಳೆ ನಾನು ನನ್ನ ಹೇಳಿಕೆಯಿಂದ ಅವರ ತಂದೆ ತಾಯಿಗಳಿಗೆ ನೋವಾಗಿದ್ದರೆ ನಾನು ಫ್ಯಾಮಿಲಿನಲ್ಲಿ ಇಂಥ ಒಂದು ಘಟನೆ ನಡೆದಾಗ ಸಹಜವಾಗಿ ಭಾವುಕರಾದ ಸ್ವಲ್ಪ ಇಮೋಷನಲಿ ಹಾಗೆ ಆಗ್ತಾರೆ. ಆದರೆ ಏನಿದೆ, ನಾವು ವಿ ಹ್ಯಾವ್ ಟು ಡೂ ಅವರ್ ಡ್ಯೂಟಿ ಆ್ಯಂಡ್ ಅದನ್ನು ನಾವು ಮಾಡ್ತೀವಿ. ನೋಡಿ ABVP ಅವ್ರು ಇರ್ಬೋದು, RSS ಅವ್ರು ಇರ್ಬೋದು, ಬೇರೆ ಸಂಘಟನೆಗಳಿರ್ಬೋದು, ಯಾವಾಗಲೂ ಕೂಡ ಇದು ಮಾಡಿ ರೂಢಿ ಇದೆ ಅವರಿಗೆ.